ಬಿಕ್ಲು ಶಿವ ಮತ್ತು ಜಗ್ಗನ್ ನಡುವೆ ಹಳೆಯ ವೈಷಮ್ಯ. ಬಿಕ್ಲು ಶಿವನ್ ಕಂಡ್ರೆ ಜಗ್ಗನ್ಗೆ ಆಗ್ತಾ ಇರಲಿಲ್ಲ, ಜಗ್ಗನ್ ಕಂಡ್ರೆ ಬಿಕ್ಲು ಶಿವನ್ಗೆ ಆಗ್ತಿರಲಿಲ್ಲ. ಇವರಿಬ್ಬರ ಮಧ್ಯೆ ಹಳೆಯ ವೈಷಮ್ಯ ಓಡಾಡ್ತಾನೆ ಇತ್ತು. ಕಿತ್ತಗಾನಹಳ್ಳಿ ಆಸ್ತಿ ವಿವಾದನೆ ಕೊಲೆಗೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ತನಿಖೆಯಲ್ಲೇ ಕೊಲೆ ಕಾರಣ ಬಯಲಾಗ್ಬಿಟ್ಟಿತ್ತು. ಇವನು ಏನು ಜಗ್ಗ ಏನು ಕಡಿಮೆ ಆಸಾಮಿ ಅಲ್ಲ. ಇವನು ಕೂಡ ಅದು ಒಂದಷ್ಟು ಆವಾಜ್ ಹಾಕೋದು, ಹೊಡೆಯಕ್ಕೆ ಹೋಗೋದು, ಬಡಿಯಕ್ಕೆ ಹೋಗೋದು ಇದೆಲ್ಲ ಇದ್ದೇ ಇತ್ತು. ರಿಯಲ್ ಎಸ್ಟೇಟು ಒಂದಷ್ಟು ಹಣ ಜೊತೆಗೆ ಓಡಾಡ್ತಾ ಇತ್ತು. ಜೊತೆಗೆ ಸಹಜವಾಗಿ ರಿಯಲ್ ಎಸ್ಟೇಟು ಹಣ ಇದ್ದಾಗ ಸುತ್ತಮುತ್ತ ಸ್ವಲ್ಪ ಹುಡುಗರು ಓಡಾಡ್ತಾ ಇರ್ತಾರೆ. ಈ ಒಂದು ಭರದಲ್ಲಿ ಜಗ್ಗನ್ನು ನೋಡಿದ್ರೆ ಇವ್ರಿಗೆ ಬಿಕ್ಲು ಶಿವನ್ಗಾಗಲ್ಲ, ಬಿಕ್ಲು ಶಿವನ್ ನೋಡಿದ್ರೆ ಜಗ್ಗನ್ಗಾಗಲ್ಲ. ಆವಾಜ್ ಹಾಕೋದು, ಕಿತ್ತಾಡೋದು, ಮಾತಾಡೋದು, ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ಇದೆಲ್ಲ ಇದ್ದೇ ಇತ್ತು. ಈ ಕಿತ್ತಗಾನಹಳ್ಳಿ ಜಮೀನು ವಿಚಾರದಲ್ಲಿ ಬಿಕ್ಲು ಶಿವನಿಗೂ ಜಗ್ಗನಿಗೂ ಕಿತ್ತಾಟ ಇತ್ತು. ಶಿವ ಭೈರತಿ ಹುಡುಗರು ಗಲಾಟೆ ಮಾಡ್ಕೊಳ್ತಾನೆ ಇದ್ದರು. ಈ ಜಗ್ಗ ಯಾರು ಅಂದರೆ ಭೈರತಿ ಹುಡುಗರ ಗ್ಯಾಂಗಲ್ಲಿದ್ದವನು ಜಗ್ಗ. ಸಿಂಗಾರೆಡ್ಡಿ ಎಂಬುವರ ಸರ್ವೆ ನಂಬರ್ 212 GPA ಮಾಡಿಸ್ಕೊಂಡ್ಬಿಟ್ಟಿದ್ದ ರೌಡಿ ಶೀಟರ್ ಬಿಕ್ಲು ಶಿವ. ಆ ಬಿಕ್ಲು ಶಿವ ಏನು ದೊಡ್ಡ ಮಹಾತ್ಮ ಸಂತ ಅಲ್ಲ, ಅವನು ರೌಡಿ ಶೀಟರ್ ಆಗಿದ್ದವನು. ಜಗ್ಗನೂ ಏನು ಕಡಿಮೆ ಇರಲಿಲ್ಲ. ಇದನ್ನು ರದ್ದು ಮಾಡಿಬಿಡು, GPA ಮಾಡ್ಕೋಬೇಡ, ಅದನ್ನು ನೀನು ಮಾಡಿರ್ತಕ್ಕಂಥ GPA ರದ್ದಾಗಬೇಕು ಅಂತ ಹೇಳಿ ಈ ಕಡೆ ಜಗ್ಗ ಹೇಳ್ತಾ ಇದ್ದ. ಪೊಸಿಷನ್ ಬಿಟ್ಬಿಡು ನಮಗಲ್ಲಿ, ಆ ಸ್ಥಳ ನನಗೆ ಬಿಟ್ಕೊಟ್ಬಿಡು ಅಂತೇಳಿ ಬೆದರಿಕೆ ಇತ್ತು. ಬೆದರಿಕೆ ಹಾಕ್ತಾ ಇದ್ದಂಥ ವಿಡಿಯೋವನ್ನು ಕೂಡ ಸೆರೆ ಹಿಡಿದಿದ್ರು ಬಿಕ್ಲು ಶಿವನ ಹುಡುಗರು. ಇದ್ರ ಬಗ್ಗೆ ಬೆಂಗಳೂರು ಕಮಿಷನರ್ಗೆ ದೂರು ಕೊಟ್ಟಿದ್ದು ಬಿಕ್ಲು ಶಿವ. ಪ್ರಾಣ ಬೆದರಿಕೆ ಇದೆ ನನಗೆ, ಈ ಜಾಗ ಬಿಟ್ಬಿಡು ಅಂತ, ನಾನು ಕೊಲೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದು ಬಿಕ್ಲು ಶಿವ. ಜಗ್ಗ ಸೇರಿ ಇತರ ಆರೋಪಿಗಳಿಂದ ನನಗೆ ಬೆದರಿಕೆ ಇದೆ ಅಂತ ಇದೇ ಬಿಕ್ಲು ಶಿವ ಕಂಪ್ಲೇಂಟ್ ಮಾಡಿದ್ದದ್ದು. ಜಗ್ಗ ಹಾಗೂ ಕಿರಣ್ ಸಹಚರ ವಿರುದ್ಧವಾಗಿ ದೂರು ಕೊಟ್ಟಿದ್ದು ಶಿವ. ಬಳಿಕ ಇದೇ ಗ್ಯಾಂಗ್ನಿಂದ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಆಗಿಬಿಡುತ್ತೆ. ಕೊಲೆಗೆ ಕೇವಲ 1.5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದು ಅಂತ ಕೂಡ ಬಹಿರಂಗವಾಗಿಬಿಡುತ್ತೆ. ಇದು ಬರೀ 1.5 ಲಕ್ಷ ರೂಪಾಯಿನಲ್ಲಿ ಬಿಕ್ಲು ಶಿವನ ಕಥೆ ಮುಗಿದಿತ್ತು ಅಂತ ಹೇಳಿ ಒಂದಷ್ಟು ಆರಂಭಿಕ ಮಾಹಿತಿ ಇಲ್ಲಿ ಹೇಳ್ತಾ ಇವೆ.